ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಹಾಯ್, ಹಲೋ, ನಮಸ್ತೆ ಎಲ್ರಿಗೂ. ಅಲ್ಲೇ ಮನೀಷಾ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಬಿಸಿ ಬಿಸಿ ದೋಸೆಯಿಂದ ನಿಮಗೆಲ್ರಿಗೂ ಸ್ವಾಗತ. ಬೆಳಿಗ್ಗೆದ್ದು ದೋಸೆ ಮತ್ತೆ ಇಡ್ಲಿ ಹಾಕಿದೆ, ಎರಡು ಐಟಮ್ ಇದು, ದೋಸೆ ಮತ್ತು ಇಡ್ಲಿ. ನೋಡಿ, ಮಲ್ಲಿಗೆ ಇಡ್ಲಿ ಇಡ್ಲಿ ನಾಳೆಗಾಗುತ್ತೆ. ಚೆನ್ನಾಗಿ ಬಂದಿದೆ. ಅಂದ್ರೆ ಇವಾಗ ಮಳೆಗೆ ಉಬ್ಬಿ ಬರಲ್ಲ, ಅದಕ್ಕೆ ನಾನೇನ್ ಮಾಡಿದೆ ಅಂದ್ರೆ ಫ್ಲಾಟ್ ಮಾಡಿದೆ. ಬಿಸಿ ನೀರಿಟ್ಟು ಫುಲ್ ಬೆಚ್ಚಗಿಟ್ಟು ಅದ್ರ ಮೇಲೆ ಈ ಹಿಟ್ಟನ್ನು ಇಟ್ಟಿದ್ದೆ. ಅದರ ಬಿಸಿಗೆ ಶೇಕಕ್ಕೆ ನಾನಂದ್ರೆ ಗ್ರೈಂಡ್ ಮಾಡುವಾಗ ಕೂಡ ಲೇಟ್ ಆಗಿತ್ತು ಹಾಗೆ. ಮತ್ತೆ ಬಟ್ 8 ಗಂಟೆಗೆ ಕರೆಕ್ಟ್ ಬಂದಿದೆ. ನಂದು ತಿಂಡಿ ಆಯ್ತು. ಯಾಕಂದ್ರೆ ನಾನು ಸ್ವಲ್ಪ ಬೇಗ ಇದ್ದಿದ್ದೆ, ಇವರು ಇವಾಗ ದೀಪ ಎಲ್ಲ ಇಟ್ಟು ಬಂದು. ಹಾಗೆ ಇದು ದೋಸೆ ಎಲ್ಲ ಬಿಸಿ ಬಿಸಿ ತಿಂದು ಸ್ವಲ್ಪ ಮಾತಾಡ್ತಾ ಸ್ವಲ್ಪ ರ್ಯಾಶ್ ಆಗಿದೆ ದೋಸೆ. ಇಲ್ಲ, ಸರಿ ಇದೆ. ಬಿಸಿ ಬಿಸಿ ದೋಸೆಗೆ ಬೆಚ್ಚಾಯ್ತು, ನಾವು ಅದನ್ನು ಕೇರ್ ಮಾಡಲಿಲ್ಲ. ಅದಕ್ಕೆ ಇವರಿಗೆ ಬೇಗ ಮಾಡಿಟ್ರೆ ಇವರು ತಿನ್ನಲ್ಲ. ಅದಕ್ಕೆ ಅವ್ರು ತಿನ್ನಲಿಕ್ಕೆ ಬರುವಾಗಲೇ ಮಾಡುವ ಅಂತ. ಅರ್ಧ ಗಂಟೆ ಮಲಗಿದ್ದು ಅವಳಿಗೆ ನಾನು ಕೂದಲು ಇಷ್ಟ ಆಯ್ತು, ಕೂದಲು ನೋಡ್ತಾಳೆ. ಶಿಕಿನಿ ಬಿಟ್ಟೆ ಇವಳ ಪ್ಯಾಂಟ್ ಬೇರೆ, ಇದು ಬೇರೆ. ಇದು ಇವ್ರು ಹಾಕಿದ್ದು ನಿನ್ನೆ ನೈಟ್. ಅವ್ರು ಹುಡುಕಲ್ಲ, ನಾನು ರೆಡಿ ಮಾಡಿ ಕೊಟ್ಟರೆ ಅದನ್ನ ಹಾಕ್ತಾರೆ ಅರ್ಜೆಂಟ್. ನೋಡಿ, ಪ್ಯಾಂಟ್ ಬೇರೆ, ಶರ್ಟ್ ಬೇರೆ, ಅದು ಮ್ಯಾಚ್ ಮಾಡಿದ್ದು, ಸ್ಟೈಲ್ ಮಾಡಿದ್ದು. ಸ್ಟೈಲ್ ಅಲ್ಲ, ಅವರು ರೆಡಿ ಮಾಡಿ ಸೆಟ್ ಮಾಡಿಟ್ರೆ ಹಾಕ್ತಾರೆ ಆ ಥರ. ಅದು ಅವಳಿಗೆ ಉದ್ದಾಗ್ತದೆ, ಅದನ್ನು ಮಡಚಿದ್ರೆ ಅದನ್ನ ಒಳಗೆ ಇಟ್ಟಿದ್ದೆ. ಸ್ವಲ್ಪ ದೊಡ್ಡದಾಗೆಲ್ಲ ಹಾಕೊಂಡು ಕೆಲಸ. ಅದೀಗ ಕೈದು ಇದು ತೆಗಿದ್ರೆ, ಸಾಕ್ಸ್ ತೆಗಿದ್ರೆ ಇಡೀ ಪಾರಕ್ ಇಡ್ತಾಳೆ. ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ಮಲಗಿಸ್ಬೇಕು. ಅವಾಗ ಸ್ವಲ್ಪ ಒಂದು 2 hours ಮಲಗ್ತಾಳೆ. ಇಲ್ಲಾಂದ್ರೆ ಇದೇ ರೀತಿ ಅರ್ಧ ಗಂಟೆ ಒಮ್ಮೆ ಕೋಳಿ ನಿದ್ದೆ. ರೆಡಿ. ದೋಸೆ ತಿಂತಾರೆ, ದೋಸೆ ಗೋಡೆ. ನಿನ್ನೆ ನಾನೊಂದು ಶಾಪಿಗೆ ಹೋಗಿದ್ದೆ ಮಂಗಳೂರಲ್ಲಿ. ಅಲ್ಲಿ ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ರು ನಮ್ಮದು, ನಮ್ಮ ವಿಡಿಯೋ ನೋಡ್ತಾರೆ ಅಂತ. ತುಂಬ ಥ್ಯಾಂಕ್ ಯು ಅವರಿಗೆ. ಬ್ಯೂಟಿ ಪ್ಲಾನೆಟ್ ಅಂತ ಒಂದು ಶಾಪಲ್ಲಿ ಅವರು ವರ್ಕ್ ಮಾಡೋದು. ಹಾಗಾಗಿ ತುಂಬ ಥ್ಯಾಂಕ್ ಯು. ಇದೇ ರೀತಿ ನಮ್ಮ ವಿಡಿಯೋ ನೋಡ್ತಾ ಇರಿ. ನಮ್ಮ ವ್ಲಾಗ್ಸ್ ಕೂಡ ತೋರಿಗೆ ಮಸ್ತ್ ಥ್ಯಾಂಕ್ ಯು ಇವರಿಗೆ. ಎಂಗಳ ಕುಡೊಂಜಿ ಚಾನಲ್ ಉಂಟು, ಜೋಡಿ ಪಕ್ಕಿರು ಬಂದು ಐಕ್ಲ ಸಬ್ಸ್ಕ್ರೈಬ್ ಮಾಡಲಿ. ತುಳು ಚಾನಲ್, ತುಳು ವ್ಲಾಗ್ ಎಲ್ಲ ತೂಲೆ. ಥ್ಯಾಂಕ್ ಯು. ನಮ್ದಂದರೆ ಇನ್ನೊಂದು ಚಾನಲ್ ಇದೆ, ಜೋಡಿ ಪಕ್ಕಿರು ಅಂತ, ನಮ್ಮದು ತುಳು ಭಾಷೆಯ ಚಾನಲ್. ಹಾಗಾಗಿ ದಯವಿಟ್ಟು ಯಾರೆಲ್ಲ ನಮ್ಮ ತುಳು ಸಬ್ಸ್ಕ್ರೈಬರ್ಸ್ ಇದ್ದಾರೆ, ದಯವಿಟ್ಟು ಅದನ್ನು ತುಲೆ ಮಾತೆಲ್ಲ. ಪಾಪುನ ಸ್ನಾನ ಎಲ್ಲ ಮಾಡಿಸಿ ಮಲಗಿಸಿ ಆಯಿತು. ಇದು ಪಾಪುದು ಕಬೋಟ್ ಇಲ್ಲಿ ತಂದ್ವಿ. ಅಂದರೆ ಇಷ್ಟು ಟೈಮ್ ಆಯಿತು, ಏನು ಪ್ರಾಬ್ಲಮ್ ಆಗಿರಲಿಲ್ಲ. ಅಂದರೆ ಇರುವೆ ಬಂದಿದೆ. ಅಂದರೆ ಅದು ಜ್ವರದ್ದು ಶಿರಪ್ ಇತ್ತಲ್ಲ, ಅದಕ್ಕೆ ಏನೋ ಗೊತ್ತಿಲ್ಲ, ಅದು ಸ್ವಲ್ಪ ಲೀಕ್ ಆಗಿತ್ತು. ಹಾಗೆ ಇವಾಗ ಫುಲ್ ಸ್ಪ್ರೆಡ್ ಆಗಿದೆ. ಇದರೊಳಗಡೆ ಅಲ್ಲಲ್ಲೇ ಸಿಗ್ತಾ ಉಂಟು. ಸೊ ಡ್ರೆಸ್ ಎಲ್ಲ ಹಾಕುವಾಗ ಎಲ್ಲ ನೋಡಿ ಹಾಕ್ತಾ ಇದ್ದೇವೆ. ಅದಕ್ಕೆ ಒಮ್ಮೆ ಫುಲ್ ಎಲ್ಲ ತೆಗೆಯುವ ಅಂತ. ಸೊ ಕೆಲವೊಂದು ಡ್ರೆಸ್ ಕೂಡ 5 ಮಂತ್ ಆಗ್ತಾ ಬಂತಲ್ಲ, ಇನ್ನು ಆಗಲ್ಲ ಅವಳಿಗೆ. ಸೊ ಅದೆಲ್ಲ ಸ್ವಲ್ಪ ತೆಗೆದಿಟ್ರೆ ಸ್ವಲ್ಪ ಸ್ಪೇಸ್ ಎಲ್ಲ ಆಗುತ್ತೆ ಅಂತ. ಹಾಗೆ ಇವಾಗ ಬೆಡ್ರೂಮಲ್ಲೇ ಕ್ಲೀನ್ ಮಾಡಲಿಕ್ಕೆ ಹೋದರೆ ಅಲ್ಲಿ ಬೆಡ್ಡಿಗೆಲ್ಲ ಆಗುತ್ತೆ. ಸೊ ನಿನ್ನೆ ಕೂಡ ಬೆಡ್ಶೀಟ್ ಎಲ್ಲ ತೆಗೆದು ಎಲ್ಲ ಕರೆಕ್ಟ್ ಮಾಡಿ, ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ. ಇರುವೆ ಬಗ್ಗೆ ಗೊತ್ತಿರ್ಬೋದು, ಒಂದು ಸ್ವಲ್ಪ ಸ್ಟಾರ್ಟ್ ಆದರೆ ಮತ್ತೆ ಇಡೀ ಸ್ಪ್ರೆಡ್ ಆಗ್ತದೆ ಅದು. ಸೊ ಇವಾಗ ನನಗೊಂದು ಅಡಿಗೆ ಮಾಡಲಿಕ್ಕಿದೆ. ಅಂದರೆ ಏನಾದರೂ ಪಲ್ಯ ಮಾಡಬೇಕು.
ಸೊ ಅದರ ಜೊತೆಗೆ ಇದನ್ನೊಂದು ಕ್ಲೀನ್ ಮಾಡಬೇಕು. ಪ್ಯಾಂಪರ್ಸ್ ಒಳಗಡೆ ಎಲ್ಲ ಹೋಗಿದೆ, ಅದು ತುಂಬ ಕಷ್ಟ. ಅಂದರೆ ಸಡನ್ ಒಂದು ವೇಳೆ ಹಾಕಿದರೆ ಅದು ಫುಲ್ ಸೆಟ್ಟೇ ಇದೆಯಲ್ಲ, ಅದು ಓಪನ್ ಮಾಡಿಟ್ಟಿದ್ದೇವೆ, ಅದು ಒಂದು ಇದ್ರೂ ಕೂಡ ಕಚ್ಚಿದ್ರೆ ಅವಳಿಗೆ ಆಲ್ರೆಡಿ ಒಂದು 2-3 ಕಚ್ಚಿದೆ, ಅದು ಸೊಳ್ಳೆ ಕಚ್ಚಿದೆ ಅಥವಾ ಇದಾಗೊತ್ತಿಲ್ಲ. ಸೊ ಹಾಗಾಗಿ ಭಾರಿ ಕಷ್ಟ ಮಕ್ಕಳಿರುವಾಗ. ನಾವಿವಾಗ ಎಂತ ಹಾಕುವುದಾದ್ರೂ ಒಂದೊಂದು ಕೂಡ ಫುಲ್ ನೋಡಿ ಹಾಕ್ತಿದ್ದೇವೆ. ಎಸ್, ಇದರದ್ದು ಲಾಸ್ಟ್ ಟೈಮ್ ಲಿಂಕ್ ಎಲ್ಲ ಕೇಳಿದ್ರು, ನೋಡುವ. ನಾನು ಇವತ್ತಾದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ಯಾರಿಗಾದ್ರೂ ಯೂಸ್ ಆದರೆ. ಫಿಟ್ಟಿಂಗ್ ಎಲ್ಲ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ 2400 ಅಷ್ಟೇನೋ ಇದೆ. ಇದಕ್ಕೆ ವರ್ತ್ ಅಂತ ಅನ್ನಿಸ್ತು. ನೋಡಲಿಕ್ಕೂ ಕ್ಯೂಟ್ ಆಗಿದೆ, ಅದರ ಜೊತೆಗೆ ಸ್ಪೇಸ್ ಕೂಡ ಅಷ್ಟೇ ತುಂಬ ಇಡ್ಬೋದು. ಪಾಪುದೆಲ್ಲ ಡ್ರೆಸ್ ನಾವು ಒಂದು 6 ಮಂತಿಗೆಲ್ಲ ಚೇಂಜ್ ಮಾಡ್ತಾ ಇರ್ತೇವಲ್ಲ, ಸೊ ಬೇರೆ ಬೇರೆ ಪೋರ್ಷನ್ ಇದೆ. ಸೊ ಅದರಲ್ಲಿ ಸ್ಟೋರೇಜಿಗೆ ಚೆನ್ನಾಗಾಗುತ್ತೆ ಇದು. ಸೊ ನೋಡಿ, ಅಮೆಝಾನಲ್ಲಿ ಸಿಗುತ್ತೆ, ತಗೊಳ್ಬೋದು. ಇದು ನೆಕ್ಸ್ಟ್ ದಿನದ ವ್ಲಾಗ್. ಅಂದರೆ ಪಾಪುದ ಹೇರ್ ಕಟ್ ಮಾಡಲಿಕ್ಕಿತ್ತು, ಸೊ ಹಾಗಾಗಿ ಆ ದಿವಸದ ವ್ಲಾಗನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಇವತ್ತಂದರೆ ಅತ್ತೆ ಮಾವ ಎಲ್ಲ ಬರ್ತಾ ಇದ್ದಾರೆ. ಅಂದರೆ ಮಾವನೇ ಪಾಪುದು ಹೇರ್ ಕಟ್ ಮಾಡ್ತಾರೆ. ಹೇರ್ ಕಟ್ ಯಾಕಂದರೆ ನಾವು ಹೊರಗಡೆ ಎಲ್ಲೂ, ಅಂದರೆ ಟೆಂಪಲಲ್ಲೆಲ್ಲ ಕೆಲವ್ರು ಮಾಡಿಸ್ತಾರೆ, ಸೊ ನಾವು ಆ ಥರ ಏನೂ ಅಂದ್ಕೊಂಡಿರಲಿಲ್ಲ, ಹಾಗಾಗಿ ಮಾವನೇ ಮಾಡ್ತಾರೆ. ಸೊ ಇಲ್ಲಿ ನಾನು ಪಾಪುನ ಸ್ನಾನ ಎಲ್ಲ ಮಾಡಿಸಿ ಬಿಡುವ ಅಂತ, ಯಾಕಂದರೆ ಅವಳು ಸ್ವಲ್ಪ ನಿದ್ದೆ ಮಾಡ್ತಾ ಇದ್ದರೆ ಸ್ವಲ್ಪ ಈಸಿ ಆಗುತ್ತೆ ಅಂತ. ಹಾಗಾಗಿ ಇಲ್ಲಿ ಅತ್ತೆ ಎಲ್ಲ ಮೀನು ಸಾರು ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಇದಕ್ಕೆ ಕ್ರಮ ಎಲ್ಲ ಮಾಡಲಿಕ್ಕೆ ಅಂತ ಅದಕ್ಕೆ ಬೇಕಾದ ಐಟಮ್ ಎಲ್ಲ ಇವ್ರು ತಗೊಂಡು ಬಂದಿದ್ರು. ಇದೆತ್ತನಲ್ಲ ಗೊತ್ತಾಗ್ಬಿಟ್ಟಿದೆ ಇದನ್ನು ತಾರೆ ಕಾಸು ಕನ್ನಡ ಒಟ್ಟಿಗೆ ಸಮೇತ ಆಪಲ್ ನಮ್ಮ ಮನೆಯಲ್ಲಿ ಆಪಲ್ ಆಗಿದೆ. ನಮ್ಮ ಹೊರಗಿನ ಗಿಡದಲ್ಲಿ ಆಪಲ್ ಒಳಗಡೆ ಹಣ ಆಗಿದೆ, ಅದರಲ್ಲಿ ಹಣ ಆಗಿದೆ, ಮನಿ ಆಪಲ್ ಇದೆ, ಹಣ ಆಗುವ ಚಿಲ್ಲರೆ ತೋಚು ಉಂಡಾ ದಿಯರೆ ಚಿಲ್ಲರೆ ಏನ್ ಕನ್ನಡ. ಇಲ್ಲಿ ದೇವರಿಗೆ ಹೂವೆಲ್ಲ ಹಾಕ್ತಾ ಇದ್ದಾರೆ. ಅಂದರೆ ಇದು ಇವರು ಇದಕ್ಕೆ ಅಂತ ಹೂ ತಗೊಂಡು ಬಂದಿದ್ರು. ನಾವು ದೇವರಿಗೆ ತರುವಾಗ ಸೇವಂತಿಗೆ ಈ ಥರ ತರಲ್ಲ, ಯಾಕಂದರೆ ಇಲ್ಲಿ ಹಾಕಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬಿಡಿ ಹೂ ತರ್ತೇವೆ, ಅದಾದರೆ ಇಡಲಿಕ್ಕೆ ಸುಲಭ ಆಗುತ್ತೆ ಅಂತ. ಸೊ ಅವರಿಗೆ ಆ ಥರ ಹೂ ತರಲಿಕ್ಕೆ ಮರೆತು ಹೋಗಿತ್ತು. ಹಾಗೆ ಫಸ್ಟ್ ದೇವರಿಗೆ ಇಟ್ಟು ಆಮೇಲೆ ಫ್ರೂಟ್ಸು ಕೂಡ ಇತ್ತು, ಅದು ಕೂಡ ಇಟ್ವಿ. ಸೊ ನಾನು ಲಾಸ್ಟ್ ಟೈಮೇ ಹೇಳಿದೆ, ಈ ಥರ ಕ್ರಮ ಎಲ್ಲ ಮಾಡುವಾಗ, ಸೊ ಪ್ರತಿಯೊಂದು ಪಾಪುದೇನು ಮಾಡ್ತೀವ ಈ ಥರ ಕ್ರಮ ಮಾಡುವಾಗ ತುಂಬ ಖುಷಿಯಾಗುತ್ತೆ ಅಂತ. ಸೊ ಇದೇನಂದರೆ 5 ಬಗೆಯ ಧಾನ್ಯ ಏನಿದೆ, ಸೊ ಅದನ್ನು ಇಟ್ಟು, ಸೊ ಅದರಲ್ಲಿ ಪಾಪುದ್ದು ಸ್ವಲ್ಪ ಹೇರಿಟ್ಟು ಅದನ್ನು ಹರಿಯುವ ನೀರಲ್ಲಿ ಬಿಡಬೇಕು, ಈ ಥರ ಹೇಳಿದರು. ಸೊ ಹಾಗಾಗಿ ಅದೇ ರೀತಿ ಮಾಡ್ತಾಯಿದ್ವಿ ಇಲ್ಲಿ. ಅಂದರೆ ಫುಲ್ ಒಟ್ಟಿಗೆ ಎಲ್ಲ ಹಾಕಿ ಕೊಟ್ಟಿದ್ರು. ಅಂದರೆ ಇದು ನೆಕ್ಸ್ಟ್ ಸ್ವಲ್ಪ ಯೂಸ್ ಮಾಡೋದಾದರೆ ಸ್ವಲ್ಪ ಕಷ್ಟ, ಸೊ ಅದನ್ನು ಯಾವುದಕ್ಕಾದ್ರೂ ಯೂಸ್ ಮಾಡಬೇಕು ಉಳಿದಿರೋದನ್ನು. ಸೊ ಈ ಥರ ಮಾಡಿ ಇವಾಗ ಇಲ್ಲಿ ಇನ್ನು ಪಾಪುನ ಕರ್ಕೊಂಡು ಬರಬೇಕು. ಸೊ ಮಾವನೇ ಪಾಪುದ ಹೇರ್ ಕಟ್ ಮಾಡ್ತಾಯಿದ್ದಾರೆ, ಹಾಗಾಗಿ ಟೆನ್ಷನ್ ಇಲ್ಲ. ಯಾಕಂದರೆ ನಮ್ಮವರೇ ಆದರೆ ತುಂಬ ನಮಗೆ ಒಂದು ಏನು ಹೇಳ್ತಾರೆ ಕೇರ್ ಇರುತ್ತೆ, ಹಾಗಾಗಿ ಜಾಸ್ತಿ ನನಗೆ ಟೆನ್ಷನ್ ಏನೂ ಆಗ್ತಾ ಇರಲಿಲ್ಲ. ಇವಾಗ ಇಲ್ಲಿ ಪಾಪುನ ಕರ್ಕೊಂಡು ಬಂದೆ. ಅವಳು ನಿದ್ದೆಯಿಂದ ಎದ್ದೇಳಬಾರ್ದು ಅಂತ ಅಂದ್ಕೊಂಡ್ವಿ, ಬಟ್ ಅದೆಷ್ಟಾದರೂ ಒಮ್ಮೆ
ಎತ್ಕೊಳ್ಳುವಾಗ ಅವಳು ಎದ್ದೇಳ್ತಾಳೆ. ಸೊ ಅರ್ಧ ನಿದ್ದೆಯಲ್ಲಿದ್ದಾಳೆ. ಇವರಂತ ಕೇಳ್ತಾ ಇದ್ರು ಹೊಸ ಡ್ರೆಸ್ ಆ ಥರ ಸಲ್ವಾರ್ ಯಾಕೆ ಹಾಕ್ಕೊಂಡಿಲ್ಲ ಅಂತ. ನಾನಂದರೆ ಹೇರ್ ಕಟ್ ಆದಮೇಲೆ ವಾಪಸ್ ಪಾಪುನ ಸ್ನಾನ ಮಾಡಿಸ್ಬೇಕಲ್ಲ. ಸೊ ಹಾಗಾಗಿ ಒಂದು ಸಲ ಫ್ರೆಶ್ ಅಪ್ ಆಗಿ ಬಂದಿದ್ದೆ, ಹಾಗಾಗಿ ವಾಪಸ್ ಏನು ಬೇಡ ಅಂತ ಈ ಥರ ಇದ್ದೆ. ಸೊ ಇಲ್ಲಿ ದೇವರಿಗೆಲ್ಲ ಕೈ ಮುಗಿದು, ಪಾಪುಗೆ ಅಂದರೆ ಸ್ವಲ್ಪನೂ ಗಾಯ ಆಗಬಾರ್ದಲ್ಲ, ಸೊ ಹಾಗೆ ಕೈಯೆಲ್ಲ ಮುಗಿದು ಇವಾಗ ಪಾಪುದು ಹೇರ್ ಕಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮಾವ ಅಂತೂ ಪಾಪುವಿಗೆ ಸ್ವಲ್ಪನೂ ತಾಗದ ರೀತಿಯಲ್ಲಿ ತೆಗಿತಾ ಇದ್ರು, ತುಂಬ ತಾಳ್ಮೆಯಿಂದ, ತುಂಬ ಹೊತ್ತು ತಗೊಂಡು. ಯಾಕಂದರೆ ಅವ್ರಿಗೆ ಕೂಡ ಸ್ವಲ್ಪ ಪಾಪ ಭಯ ಇತ್ತು. ಅವರು ತುಂಬ ವರ್ಷದ ಹಿಂದೆ ಹೇರ್ ಕಟ್ ಎಲ್ಲ ಮಾಡ್ತಾಯಿದ್ರು, ತುಂಬ ವರ್ಷ ಆಯ್ತಲ್ಲ, ಅದು ಬೇರೆ ಪಾಪುದಲ್ಲ. ಸೊ ಹಾಗೆ ಫಸ್ಟಿಗೆ ಅವರು ಅಂದರೆ ಕೇಳಿದಾಗ ಹೇಳಿದರು, ಅಂದರೆ ತುಂಬ ವರ್ಷ ಆಯ್ತಲ್ಲ ಬೇಡ ಅಂತ. ಆಮೇಲೆ ಏನಾಯ್ತಂದರೆ ಹೊರಗಡೆ ಅವರು ನಮ್ಗೆ ಗೊತ್ತಿರಲ್ಲ ಯಾವ ಥರ ತೆಗೀತಾರೆ, ಅಂದರೆ ನಾವು ಎಷ್ಟು ಪಾಪುನ ಕೇರ್ ಮಾಡ್ತೀವಿ, ನಮಗೆ ಎಷ್ಟು ಕಾಳಜಿ ಇರುತ್ತೆ, ಸೊ ಅಷ್ಟು ಅವ್ರು ತೆಗಿತಾರೆ ಅಂತ ಹೇಳಲಿಕ್ಕಾಗಲ್ಲ. ಸೊ ಹಾಗಾಗಿ ಲಾಸ್ಟಿಗೆ ಇವರೇ ತೆಗಿತೀನಿ ಅಂತ ಹೇಳಿದರು. ಸೊ ನಾವಂದರೆ ಕೆಲವರು ಅಂದ್ಕೊಳ್ಬೋದು, ಅಂದರೆ ಕೆಲವ್ರು ಕೇಳ್ತಾಯಿದ್ರು ಯಾಕೆ ಇಷ್ಟು ಬೇಗ ಹೇರ್ ತೆಗೆದ್ರಿ, 1 ವರ್ಷ ಆದಮೇಲೆ ತೆಗೆಯುವುದಲ್ಲ ಅಂತೆಲ್ಲ. ಹೌದು, ನಮಗೆ ಫಸ್ಟ್ ಆಫ್ ಆಲ್ ಹೇರ್ ಕಟ್ ಮಾಡುವುದಂದ್ರೆ ಇಷ್ಟ ಇಲ್ಲ, ಯಾಕಂದರೆ ಇವರಿಗೆ ಹೇರ್ ಅಂದರೆ ತುಂಬ ಇಷ್ಟ, ಗೊತ್ತಿರ್ಬೋದು ನಿಮಗೆ. ಬಟ್ ಅದು ಕ್ರಮ ಪ್ರಕಾರ 1 ವರ್ಷದ ನಂತರ ತೆಗಿಬೇಕು ಅಂತ ಹೇಳ್ತಾಯಿದ್ರು. ಆದರೆ ಇವಳಿಗೆ ಏನಾಯ್ತಂದರೆ ಗಂಟು ಥರ ಬಿದ್ದಿತ್ತು, ನೀವು ನೋಡಿರ್ಬೋದು. ಅದು ಕೆಲವರು ಹೇಳಿದರು ಆಯಿಲೆಲ್ಲ ಹಚ್ಚಿದರೆ ಹೋಗುತ್ತೆ, ತೆಗಿಬೋದು ಆ ಥರ ಎಲ್ಲ ಅಂತ. ಬಟ್ ಅವಳದು ತುಂಬ ಅದು ಗಟ್ಟಿಯಾಗಿತ್ತು, ನಾವೆಲ್ಲ ಟ್ರೈ ಮಾಡಿದ್ವಿ. ಮತ್ತು ಅವಳದು ತುಂಬ ಸಪೂರ ಥರ ಕೂದಲು, ಅದು ತೆಗಿಲಿಕ್ಕೇ ಆಗ್ತಾ ಇರಲಿಲ್ಲ. ಹಾಗಾಗಿ ಅದು ಸ್ವಲ್ಪ ಫಸ್ಟಿಗೆ 2 ಇತ್ತು, ಆಮೇಲೆ ಸ್ವಲ್ಪ ಜಾಸ್ತಿ ಆಗ್ತಾ ಹೋಯಿತು. ಅದರಿಂದಾಗಿ ಹೇರ್ ಕೂಡ ಏನು ಗ್ರೋತ್ ಆಗ್ತಾ ಇರಲಿಲ್ಲ, ಸ್ವಲ್ಪ ಹೇರ್ ಫಾಲ್ ಎಲ್ಲ ಸ್ವಲ್ಪ ಜಾಸ್ತಿನೇ ಆಗಿತ್ತು. ಹಾಗಾಗಿ ಹೇಗೂ ತೆಗಿಬೇಕಲ್ಲ ನೆಕ್ಸ್ಟ್ 1 ವರ್ಷ ಆದಮೇಲೆ, ಸೊ ಬೇಗನೆ ತೆಗೆಯುವ ಅಂತ ಡಿಸೈಡ್ ಮಾಡಿದ್ವಿ. ಆವಾಗ ಏನಾಗುತ್ತೆ ಅಂದರೆ 1 ವರ್ಷ ಆದಮೇಲೆ 1 ವರ್ಷದ ಬರ್ಡೇಗೆಲ್ಲ ಸ್ವಲ್ಪ ಹೇರ್ ಬಂದಿರುತ್ತೆಲ್ಲ ಅಂತ ಅಷ್ಟೇ. ನಾವು ಡಾಕ್ಟರ್ಗೆ ಕೂಡ ಕೇಳಿದ್ವಿ, ಈ ಥರ ಬೇಗ ತೆಗಿಬೇಕು ಅಂತ ಇದ್ದೀವಿ, ತೆಗಿಬೋದು ಅಂತ. ಅವ್ರು ಕೂಡ ಹೇಳಿದರು ತೆಗಿಬೋದು, ಬಟ್ ತುಂಬ ಟ್ರೈನ್ಡ್ ಯಾರು ಇರ್ತಾರೆ, ಸೊ ಅವ್ರ ಹತ್ರನೇ ತೆಗೀಸಿ, ಯಾಕಂದರೆ ಅದು ನೆತ್ತಿ ಮೇಲೆಲ್ಲ ಸ್ವಲ್ಪ ಸಾಫ್ಟ್ ಇರುತ್ತೆ, ಸೊ ಆ ಪ್ಲೇಸ್ ಎಲ್ಲ ತುಂಬ ಜಾಗ್ರತೆಯಿಂದ ತೆಗೀರಿ ಅಂತ ಹೇಳಿದರು. ಹಾಗಾಗಿ ತುಂಬ ಜಾಗ್ರತೆಯಿಂದ ಏನೂ ಆಗದ ರೀತಿಯಲ್ಲಿ ಪಾಪುದು ಹೇರ್ ಕಟ್ ಆಯಿತು. ಸೊ ತುಂಬ ಖುಷಿ ಆಯಿತು. ಇಲ್ಲಿ ಹಿಂದೆಗಡೆ ಅತ್ತೆ ಕೂಡ ಅವಳನ್ನು ಆಟಾಡಿಸ್ತಾ ಇದ್ರು, ಯಾಕಂದರೆ ಅವಳು ಒಂದೇ ಕಡೆ ನಿಲ್ಲಬೇಕಲ್ಲ ಅಂತ. ಇಲ್ಲಾಂದರೆ ಆ ಕಡೆ ಈ ಕಡೆ ಸ್ವಲ್ಪ ಮಾಡಿದರೂ ಕೂಡ ಕಷ್ಟ. ಸೊ ಅದು ಬ್ಲೇಡ್ ತುಂಬ ಶಾರ್ಪ್ ಇರುತ್ತೆ, ಸ್ವಲ್ಪ ಇದಾದರೂ ಕೂಡ ತಾಗುತ್ತೆ ಅಂತ ತುಂಬ ಹೊತ್ತು ಈ ಥರನೇ ಮಾಡ್ತಾಯಿದ್ರು. ಹೇಗೂ ಅಂದರೆ ಅವಳು ಒಂದೇ ಕಡೆ ನೋಡ್ತಾ ನಿಂತಿದ್ಲು. ಸೊ ಈ ಪೊಸಿಷನ್ ಇವರಿಗೆ ಕೂಡ ಅಷ್ಟೇ, ಇವರಿಗೆ ಸ್ವಲ್ಪ ಏನಾದರೂ ಆದರೂ ಅವಳಿಗೆ ತಡ್ಕೊಳ್ಳಿಕ್ಕಾಗಲ್ಲ, ಹಾಗಾಗಿ ತುಂಬ ಜಾಗ್ರತೆಯಿಂದ ಇಟ್ಕೊಂಡಿದ್ದು. ಅವಳು ತಲೆ ಆ ಕಡೆ ಈ ಕಡೆ ಮಾಡುವಾಗ ಫುಲ್ ಟೆನ್ಷನ್ ಆಗ್ತಾಯಿತ್ತು, ಅಂದರೆ ಎಲ್ಲಿ ತಾಗುತ್ತೆ ಅಂತ. ಬಟ್ ಸ್ವಲ್ಪನೂ ಏನೂ ಆಗದ ರೀತಿಯಲ್ಲಿ ತುಂಬ ಜಾಗ್ರತೆಯಿಂದ ತೆಗೆದ್ರು ಅವರು. ಸೊ ಹಾಗಾಗಿ ಒಂದು ಇದಕ್ಕೂ ಹೇರ್ ತೆಗೆಯುವ ಕ್ರಮ ಕೂಡ ಒಂದು ಆಗಿ ಹೋಯಿತು.
ಅಲ್ಲೇ ಬೂರ್ ಪೈನ ಕುಜ ఆయన కైట్ నేల ಅಲ್ಲಿ ಕೈಟ್ ಫೈನಲಿ ಪಾಪುದು ಹೇರ್ ಕಟ್ ಎಲ್ಲ ಆಯಿತು. ಸೊ ಆಮೇಲೆ ನಾನು ವಾಪಸ್ ಹೋಗಿ ಸ್ಯಾನ್ ಎಲ್ಲ ಮಾಡಿಸಿ ಕರ್ಕೊಂಡು ಬಂದೆ. ಅವಳದು ನಿದ್ದೆ ಕೂಡ ಅರ್ಧ ಆಗಿದೆ. ಇವಾಗ ನಿದ್ದೆ ಮಾಡಿಸಬೇಕು. ಅದಕ್ಕಿಂತ ಮುಂಚೆ ಇದು ಬೆಳ್ತಿಗೆ ಅಕ್ಕಿ ಎಲ್ಲ ಇಟ್ಟಿರ್ತೀವಲ್ಲ, ಸೊ ಅದೆಲ್ಲ ಕೊಡಲಿಕ್ಕಿದೆ. ಯಾರು ಹೇರ್ ಕಟ್ ಮಾಡಿರ್ತಾರಲ್ಲ, ಸೊ ಅವರಿಗೆ ಕೊಡಬೇಕು. ಸೊ ಹಾಗೆ ಖುಷಿ ಆಯಿತು. ಪಾಪುನು ಪಾಪ ತುಂಬ ಕೋಪ್ರೇಟ್ ಮಾಡಿದ್ಲು, ಹಾಗಾಗಿ ಬೇಗನೆ ಆಯಿತು ಅಂತ ಹೇಳ್ಬೋದು. ಸೊ ಇನ್ನು ಇದನ್ನು ಏನು ಧಾನ್ಯ ಎಲ್ಲ ಇಟ್ಟಿದ್ದೇವಲ್ಲ, ಸೊ ಅದನ್ನು ಇಲ್ಲಿ ನೋಡಬೇಕು. ಹರಿಯುವ ನೀರಿರುತ್ತಲ್ಲ, ಸೊ ಅದಕ್ಕೆ ಬಿಡಬೇಕು. ಆ ಥರ ಕ್ರಮ ಇದೆ.
ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.